ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಅಮ್ಮ ನೋಡೋಕೆ ಎರಡೇ ಅಕ್ಷರ ಇದ್ರೂ ಇದರ ತೂಕ ಬಲ್ಲವರಿಗಷ್ಟೇ ಗೊತ್ತು. ತ್ಯಾಗಮೂರ್ತಿಯಾಗಿ, ಸಹನೆಯ ಕಡಲಾಗಿ, ಸೇವಕಿಯಾಗಿ, ಅನ್ನಪೂರ್ಣಿಯಾಗಿ, ಸರಸ್ವತಿಯಾಗಿ ಆಕೆ ಮಕ್ಕಳಿಗಾಗಿ ನಿಭಾಯಿಸೋ ಪಾತ್ರಗಳು ಒಂದೆರಡಲ್ಲ. ಮಕ್ಕಳಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಎಷ್ಟೇ ಅವಮಾನವಾದ್ರೂ ಸಹಿಸಿಕೊಳ್ತಾಳೆ. ಹೊಡೆದ್ರೂ ಹೊಡೆಸ್ಕೊಳ್ತಾಳೆ, ಬೈದ್ರೆ ಬಯಸ್ಕೊಳ್ತಾಳೆ. ನಿಸ್ವಾರ್ಥವಾಗಿ ಪ್ರೀತಿಸೋ ತಾಯಿಯ ಕಥೆಯೇ ಇವತ್ತಿನ ಸ್ಪೆಷಲ್ ರಿಪೋರ್ಟ್. ಈಕೆಯೇ ಇವತ್ತಿನ ನಮ್ಮ ಕಥೆಯ ತ್ಯಾಗಮೂರ್ತಿ. ಹೆಸರು ಶೋಭಾ. ಮಕ್ಕಳಿಗಾಗಿ ಈಕೆ ಮಾಡಿದ ಕೆಲಸ ಏನು ಅಂತ ಹೇಳೋಕ್ಕೂ ಮುನ್ನ ಈ ವಿಡಿಯೋವನ್ನ ನೀವು ನೋಡಲೇಬೇಕು. ನಿನ್ನೆ ಈ ಮಹಿಳೆ ಬುರ್ಕಾ ಹಾಕೊಂಡು ಚಂದ್ರ ಲೇಔಟ್ ಠಾಣೆ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ರು. ಹೋಗೋರನ್ನ ಬರೋರನ್ನ ಕೈ ಚಾಚಿ ಭಿಕ್ಷೆ ಕೇಳ್ತಾ ಇದ್ರು. ಆದ್ರೆ ಸ್ಥಳೀಯರು ಈಕೆ ಹಿಂದುವಾಗಿದ್ರು ಬುರ್ಕಾ ಹಾಕಿದ್ದಾಳೆ, ಇವಳು ಮಕ್ಕಳ ಕಳ್ಳಿ ಅಂತ ಅಂದ್ಕೊಂಡು ಹಲ್ಲೆ ಮಾಡಿದ್ರು. ಆದ್ರೆ ಅದೇ ಹೆಣ್ಮಗಳು ಬುರ್ಕಾ ಹಾಕಿದ್ದರ ಹಿಂದೆ ಕರಳು ಹಿಂಡುವಂತ ಒಂದು ಕಥೆ ಇದೆ. ಆ ತಾಯಿಯ ಅಸಹಾಯಕತೆ ಅಡಗಿದೆ. ಕಣ್ಣೀರಿಡ್ತಿರೋ ಈಕೆ ಅದೇ ಬುರ್ಕಾ ಹಾಕಿದ್ದ ಮಹಿಳೆ, ಜನರಿಂದ ಏಟು ತಿಂದ ಮಹಿಳೆ. ಈಕೆ ಹುಟ್ಟಿ ಬೆಳೆದಿದ್ದು ಬೆಂಗಳೂರಾದ್ರೂ ಮದುವೆಯಾಗಿ ಹೋಗಿದ್ದು ಮಂಡ್ಯಗೆ. ಕುಡಿತದ ದಾಸನಾಗಿದ್ದ ಇವಳ ಗಂಡ ಹೆಂಡತಿ ಇಬ್ಬರು ಮಕ್ಕಳನ್ನ ಗತಿಯಿಲ್ಲದವರಂತೆ ಮಾಡಿ ಹೋಗಿದ್ದಾನೆ. ಇಲ್ಲಿರೋ ಈ ಬಾಲಕಿ ಶೋಭಾಳ ಕಿರಿಮಗಳು, ವಯಸ್ಸು 4 ವರ್ಷವಷ್ಟೇ. ಜಾಂಡಿಸ್ನಿಂದ ಬಳಲ್ತಿರೋ ಮಗಳಿಗೆ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಪರದಾಡ್ತಿದ್ದ ಶೋಭಾ ವಿಧಿ ಇಲ್ಲದೆ ಬುರ್ಕಾ ಹಾಕೊಂಡು ಭಿಕ್ಷೆ ಬೇಡ್ತಿದ್ಲು. ಈಗ ರಂಜಾನ್ ಟೈಮ್, ಬುರ್ಕಾ ಹಾಕಿ ಭಿಕ್ಷೆ ಬೇಡಿದ್ರೆ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಬುರ್ಕಾ ಹಾಕೊಂಡು ಹೋಗಿದ್ರಂತೆ. ಬುರ್ಕಾ ಹಾಕೊಂಡ್ರೆ ಏನಾಗ 200 ಇರಲಿ, 100 ರೂಪಾಯಿ ಇರಲಿ, 500 ರೂಪಾಯಿ ಇರಲಿ, ಹಿಂದೆ ಮುಂದೆ ನೋಡೋದಿಲ್ಲ. ಹಾಗೆ ತಗೊಂಡು ಮಡ್ಲೆಲ್ಲ ಹಾಕ್ತಿದ್ರಲ್ಲ ಸರ್, ಅದಕ್ಕೋಸ್ಕರ ಹೋಯ್ತದೆ ಸರ್. ಅದಕ್ಕೋಸ್ಕರ ಬುರ್ಕಾ ಹಾಕ್ಬಿಟ್ಟು ಕೇಳ್ತದೆ ಸರ್ ಭಿಕ್ಷೆನ. ತವರು ಮನೆಯಲ್ಲಿ ಮಕ್ಕಳೊಂದಿಗೆ ಶೋಭಾ ವಾಸವಾಗಿದ್ದಾಳೆ. ಈಕೆಗೆ ಯಾರೂ ಕೆಲಸವನ್ನೂ ಕೊಟ್ಟಿಲ್ಲ. ಕೆಲಸ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ವೇನೋ. ಅದೇನೇ ಇರಲಿ, 2 ಮಕ್ಕಳನ್ನ ಕೈಗೆ ಕೊಟ್ಟು ಆ ಗಂಡ ಓಡಿ ಹೋದ. ಆದ್ರೆ ಮಕ್ಕಳ ಪೋಷಣೆಗೆ ಕಷ್ಟಪಡ್ತಿರೋ ಶೋಭಾ ಮಕ್ಕಳ ಕಳ್ಳಿ ಅನ್ನೋ ಪಟ್ಟ ಹೊರಬೇಕಾಯ್ತು. ಜನರಿಂದ ಒದೆ ತಿನ್ಬೇಕಾಯ್ತು. ಎಲ್ಲವೂ ಮಕ್ಕಳಿಗಾಗಿ, ತಾನು ಹೊತ್ತು ಹೆತ್ತ ಮಕ್ಕಳಿಗಾಗಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.